ಬಹಳ ಸಿಂಪಲ್ಲಾಗಿ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ ಒಂದ್ಸಲ. ಮೊದಲಿಗೆ ಮಿಕ್ಸಿಗೆ 1 ಕಪ್ ಆಗೋಷ್ಟು ಚಿರೋಟಿ ರವೆ ಹಾಕ್ಕೊಂಡಿನಿ. ಮತ್ತು 1 ಮೀಡಿಯಮ್ ಸೈಜಿನ ಆಲೂನ ಕಟ್ ಮಾಡಿ ಹಾಕ್ಕೊಂಡಿನಿ. ಕಚ್ಚಾ ಆಲೂಗಡ್ಡೆ ಅದ. 1 ಕಪ್ ನೀರು, 1 ಕಪ್ ಆಗುವಷ್ಟು ನಾನಿಲ್ಲಿ ರವಾನ ತೊಗೊಂಡಿದ್ದೀನಿ. ಅಂದರೆ 2 ಸಮ ಪ್ರಮಾಣದಲ್ಲಿ ಇರಬೇಕು. ಇವಾಗ ನೋಡಿ ಎಲ್ಲನೂ ಸೇರಿಸಿ ಸ್ಮೂತಾಗಿ ರುಬ್ಕೊಂಡು ಈ ಮಿಕ್ಸಿಂಗ್ ಬೌಲ್ನಲ್ಲಿ ಸೇರಿಸ್ತಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ತರಕಾರಿ ಸೇರಿಸ್ತಿದ್ದೀನಿ. ನಿಮಗಿಲ್ಲಿ ತರಕಾರಿ ಯಾವುದು ಇಷ್ಟನೋ ಅದನ್ನೇ ಹಾಕ್ಕೋಬೋದು. ಟೊಮೆಟೊ, ಈರುಳ್ಳಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಪರ್ಫೆಕ್ಟಾಗಿ ರುಚಿಯಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕ್ಯಾರೆಟು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ಕರಿಬೇವಿನ ಸೊಪ್ಪದ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಬೇಕಿದ್ರೆ ಜಾಸ್ತಿ ಕೂಡ ಹಾಕೋಬೋದು. 1 ಚಮಚ ಸಕ್ಕರೆ ಹಾಕ್ತಿದ್ದೀನಿ. ಸಕ್ಕರೆ ರುಬ್ಬುವಾಗ ಕೂಡ ಹಾಕೋಬೋದು, ನಡೆಯುತ್ತೆ. ಇಲ್ಲಿ ಸಣ್ಣದಾಗಿ ಕಟ್ ಮಾಡಿದಂತಹ ಪಾಲಕ್ ಸೊಪ್ಪು ಹಾಕ್ಕೊತಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗೆ ಹಾಕ್ಕೊಂಡಿದ್ದು ನಾನಿಲ್ಲಿ ಪಾಲಕ್ ಸೊಪ್ಪು. ಸಣ್ಣದಾಗಿ ಕಟ್ ಮಾಡ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಹಾಕೋಬೇಕು ಅಷ್ಟೇ. ಇವಾಗ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ತರಕಾರಿ ಹಾಕಿರ್ತೀವಲ್ವ, ಸೊ ಅದೆಲ್ಲ ನೀರು ಬಿಟ್ಕೊಳ್ಳಿ, ಸಾಫ್ಟ್ ಆಗುತ್ತೆ ಎಲ್ಲ ತರಕಾರಿ. ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ, ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದು ನಾನಿಲ್ಲಿ. ಅಂದರೆ ಮೊದಲಿಗೆ ರುಬ್ಬುವಾಗ 1 ಕಪ್ ನೀರು, 1 ಕಪ್ ರವೆ ತೊಗೊಂಡಿದ್ದ. ಇಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದು ಅಷ್ಟೇ. ಇವಾಗ ನೋಡಿ ಈ ರೀತಿಯಾಗಿದೆ. ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಇವಾಗ ನೋಡಿ 10 ನಿಮಿಷ ಆಗಿದೆ. ಇವಾಗ 10 ನಿಮಿಷ ಬಿಡೋದ್ರಿಂದ ಏನಾಗುತ್ತೆ, ಎಲ್ಲ ತರಕಾರಿ ಪೂರ್ತಿಯಾಗಿ ಸಾಫ್ಟ್ ಆಗುತ್ತೆ. ಸೊ ಇವಾಗ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದು ನಾನು. ಎಣ್ಣೆ ಬಿಸಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿನಿ. ಓಕೆ, ಇಷ್ಟೇ ಒಗ್ಗರಣೆ ಮಾಡೋದ್ರಿಂದ ಇದು ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಬೇಕಿದ್ದರೆ ಒಗ್ಗರಣೆ ಸ್ಕಿಪ್ ಕೂಡ ಮಾಡ್ಬೋದು. ಇವಾಗ ಕೊನೆಗೆ ಇದಕ್ಕೆ ಒಂದು 2 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾ ಹಾಕ್ಕೊತಿದ್ದೀನಿ. ಸೊ ಅಡುಗೆ ಸೋಡಾ ಅಥವಾ ಸ್ವಲ್ಪ ಇನೋ ಪೌಡರ್ ಹಾಕೋಬೋದು. ಫ್ಲಫಿ ಆಗಿ ಬರುತ್ತೆ, ಒಳಗಡೆ ಸರಿಯಾಗಿ ಬೇಯುತ್ತೆ, ಸೊ ಹಸಿ ಉಳಿಯೋದಿಲ್ಲ. ಹೀಗಾಗಿ ಸ್ವಲ್ಪ ಹಾಕೋದಾದರೆ ಕೊನೆ ಮೂಮೆಂಟ್ನಲ್ಲೇ ಹಾಕೋಬೇಕು, ಇನೋ ಅಥವಾ ಅಡುಗೆ ಸೋಡಾ. ಸೊ ಇಲ್ಲಿ ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದು ನಾನು. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇವಾಗ ಹಿಟ್ಟನ್ನ ಹಾಕ್ತಿದ್ದೀನಿ. ತುಂಬಾ ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೆ ಕೂಡ ಮಾಡಿ ಹಾಕ್ಬೋದು, ಅಥವಾ ಸ್ನ್ಯಾಕ್ ರೂಪದಲ್ಲಿ ಕೂಡ ನೀವು ಅದನ್ನು ಮಾಡ್ಕೊಂಡು ತಿನ್ಬೋದು, ಅಥವಾ ಬ್ರೇಕ್ಫಾಸ್ಟ್ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ನೋಡಿ ಒಂದು 2-3 ನಿಮಿಷಕ್ಕೆ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ. ಇವಾಗ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿ ಮತ್ತೆ ಇದಕ್ಕೆ ಉಲ್ಟಾ ಹಾಕ್ತಿದ್ದೀನಿ. ವಾವ್, ನೋಡಿ ಎಷ್ಟು ಸರಿಯಾಗಿ ಬಂದಿದೆ, ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂಥೇಳಿ. ಸೊ ಉಲ್ಟಾ ಕೂಡ ಸರಿಯಾಗಿ ಕ್ರಿಸ್ಪಿ ಆಗಲಿದ್ದು. 2 ಸೈಡ್ನಲ್ಲಿ ತುಂಬಾ ಕ್ರಿಸ್ಪಿ ಆಗುತ್ತೆ, ಒಳಗಡೆ ತುಂಬಾ ಸಾಫ್ಟಾಗಿ ಮೃದುವಾಗಿರುತ್ತೆ ಈ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ. ವಾವ್, ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ತುಂಬಾ ಗರಿಗರಿಯಾಗಿರುತ್ತೆ ಮೇಲಿನ ಲೇಯರ. ಸೊ ತಿಂತಾ ಇದ್ದರೆ ನಿಮಗೆ ಗೊತ್ತೇ ಆಗೋದಿಲ್ಲ, ಅಷ್ಟು ತಿಂತೀರಾ. ಓಕೆ, ನಮ್ಮ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿಯಾಗಿದೆ. ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಈ ಒಗ್ಗರಣೆ ಪ್ಯಾನ್ ಇದ್ದರೆ. ಸೊ ಇಲ್ಲ ಅಂದರೆ ಇದೇ ಹಿಟ್ಟಿನಲ್ಲಿ ನೀವು ಉತ್ತಪ್ಪ ಕೂಡ ಮಾಡ್ಕೋಬೋದು, ಅಥವಾ ಫಡ್ ಇದ್ದರೆ ಫಡ್ ಕೂಡ ಮಾಡ್ಕೋಬೋದು ಇದೇ ಹಿಟ್ಟಿನಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.